ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಗೌರಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ನಾನು ಗೌರಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ. ಇಲ್ಲಿ ನಾನು ಇರೋದು ಬೆಂಗಳೂರಲ್ಲಲ್ವ, ಹಾಗಾಗಿ ನಮ್ಮ ಮನೇಲಿ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹಿಂದಿನ ದಿನವೇ ದೀಪ ಹಚ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಅಮ್ಮನ ಮನೆಗೆ ಗೌರಿ ಹಬ್ಬಕ್ಕೆ ಹೋಗ್ತೀನಿ. ಗೌರಿ ಹಬ್ಬ ಬಂತು ಅಂದರೆ ಸಾಕು, ಎಲ್ಲ ಹೆಣ್ಮಕ್ಳಿಗೆ ಖುಷಿನೋ ಖುಷಿ. ಯಾಕೆ ಅಂದರೆ ಸಾಮಾನ್ಯವಾಗಿ ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ತಾರೆ. ಅದೊಂಥರ ಸಂಪ್ರದಾಯ. ನಾವು ಹಿಂದೂಗಳೇ ಅಷ್ಟಲ್ವಾ, ಸಂಪ್ರದಾಯನ ತುಂಬಾ ಪಾಲಿಸ್ತೀವಿ. ನಮ್ಮ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನೇ ನಮ್ಮ ತಂದೆ ತಾಯಿಗಳು ನಮಗೆ ಹೇಳ್ಕೊಟ್ಟಿರ್ತಾರೆ. ನಾವು ನಮ್ಮ ಮಕ್ಕಳಿಗೆ ಅದನ್ನೇ ಹೇಳ್ಕೊಡ್ತಾ ಇದ್ದೀವಿ. ಇನ್ನು ಗೌರಿ ಹಬ್ಬ ಹೆಣ್ಮಕ್ಳಿಗೆ ತುಂಬಾ ವಿಶೇಷ ಅಂತ ಹೇಳ್ಬೋದು. ಯಾಕಂದರೆ ಮುತ್ತೈದೆ ಭಾಗ್ಯ ಅನ್ನೋದು ತುಂಬಾ ಹೆಣ್ಮಕ್ಳಿಗೆ ಒಂಥರ ವರದಾನ ಅಂತಲೇ ಹೇಳ್ಬೋದು. ಇನ್ನು ಗೌರಿ ಹಬ್ಬಕ್ಕೆ ನಾನು ಯೂಶ್ವಲಿ ಯಾವಾಗ್ಲೂ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೆ. ಈಗ ಒಂದು 3 ಇಯರ್ಸ್ ಅಥವಾ 4 ಇಯರ್ಸ್ ಆಗಿರ್ಬೋದು. ನಮ್ಮಮ್ಮ ಶಿವಮೊಗ್ಗದಲ್ಲಿದ್ದರು, ಇವಾಗ ಮಂಡ್ಯಕ್ಕೆ ಬಂದಿದ್ದಾರೆ, ಮಂಡ್ಯಕ್ಕೆ ಶಿಫ್ಟ್ ಆಗಿದ್ದಾರೆ. ಹಾಗಾಗಿ ನಮ್ಮಮ್ಮ ಯಾವಾಗ ಮಂಡ್ಯಕ್ಕೆ ಶಿಫ್ಟ್ ಆದರೋ ಆವಾಗಿಂದ ನಾನು ಗೌರಿ ಹಬ್ಬಕ್ಕೆ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ಮುಂಚೆ ಎಲ್ಲ ತುಂಬ ದೂರ ಆಗೋದು, ಒಂದು ದಿನಕ್ಕೆ ಹೋಗಿ ಬರೋಕ್ಕೂ ಆಗೋದಿಲ್ಲ ಅಂಥೇಳಿ ನಾನು ಹೋಗ್ತಾನೆ ಇರಲಿಲ್ಲ ಗೌರಿ ಹಬ್ಬಕ್ಕೆ. ನಮ್ಮಮ್ಮ ಅದೇ ಅನ್ನೋರು, ಬರೋದಿಲ್ಲ, ದೂರ, ನೀನು ಬರಲ್ಲ ಹಬ್ಬಕ್ಕೆ ಅಂತ ಯಾವಾಗಲೂ ಹೇಳೋರು. ಈಗ ಏನಿಲ್ಲ, ನಮ್ಮಮ್ಮನ ಮಂಡ್ಯದಲ್ಲೇ ಇರೋದ್ರಿಂದ ಹೋಗಿ ಬರೋದು ನನಗೆ ತುಂಬಾ ಸುಲಭ. ನಾನು ನೆಕ್ಸ್ಟು ದೇವ್ರ ಸಾಮಾನೆಲ್ಲ ನೀಟಾಗೆ ತೊಳ್ಕೊಂಡೆ. ನಂದು ಈ ಸಾಯಿಬಾಬಾ ವಿಗ್ರಹ ಮತ್ತು ಇದು ಏನೋ ರಾಯರ ವಿಗ್ರಹ ಏನಿದೆ, ಅದನ್ನು ನಾನು ಸಾಯಿಬಾಬಾ ವಿಗ್ರಹನ ನಾನು ಶಿರಡಿಲೇ ತಗೊಂಡಿದ್ದೆ. ಈ ಮಂತ್ರಾಲಯಕ್ಕೆ ಹೋದಾಗ ನಾನು ಈ ರಾಯರ ವಿಗ್ರಹನ ತುಂಬ ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ, ಕೊಡಿಸ್ರಿ ಅಂತ ಅಂದೆ. ನಮ್ಮ ಮನೆಯವರು ಇವಾಗ ಬೇಡ ಸುಮ್ಮನಿರು, ನೆಕ್ಸ್ಟ್ ಯಾವಾಗಾದರೂ ತೊಗೊಳ್ಳೋಣ ಅಂತ ಅಂದರು. ಯಾಕೋ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಹೊರಗೆ ಬಂದುಬಿಟ್ಟೆ ನಾನು ಅಲ್ಲಿಂದ. ಆಮೇಲೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನನ್ನ ತಮ್ಮನೂ ನಮ್ಮ ಜೊತೆ ಬಂದಿದ್ದ. ನನ್ನ ತಮ್ಮ ಈ ರಾಯರ ವಿಗ್ರಹನ ಅವನೇ ಕೊಡಿಸಿದ್ದು ನನಗೆ. ತಗೋ, ಒಳ್ಳೆಯದಾಗಲಿ, ಪೂಜೆ ಮಾಡು, ಇಷ್ಟಪಟ್ಟಿದ್ದೀಯಾ ಅಂತೇಳಿ. ಅವ್ನು ನನಗೆ ಗೊತ್ತೇ ಇಲ್ಲ ಅವ್ನು ತೊಗೊಂಡು ಬರ್ತಾನೆ ಅಂತ. ನೋಡಿ ಏನು ಲಕ್ಷಣವಾಗಿದೆ ಅಂದರೆ ರಾಯರು, ತುಂಬಾ ಚೆನ್ನಾಗಿದೆ. ನಾನು ಮಾತ್ರ ಇದಕ್ಕೆ ನೀಟಾಗಿ ಇಟ್ಕೊಂಡಿದ್ದೀನಿ. ಎರಡನ್ನೂ ಅಷ್ಟೇ, ರಾಯರ ವಿಗ್ರಹ ಆಗಿರ್ಬೋದು ಅಥವಾ ಸಾಯಿಬಾಬಾನ ವಿಗ್ರಹ ಆಗಿರ್ಬೋದು, ಎರಡನ್ನೂ ಗ್ರೆನೇಟಲ್ಲೇ ಇರೋದು. ತುಂಬ ವೆಯ್ಟ್ ಇದೆ, ಎತ್ತಕ್ಕೆ ಆಗೋದಿಲ್ಲ. ನಾನು ಅದೇ ದೇವ್ರ ಸಾಮಾನು ತೊಳೆದಾಗಲೆಲ್ಲ ಇದನ್ನು ತೊಳೆಯೋಕ್ಕೆ ಹೋಗಲ್ಲ. ತುಂಬ ನನಗೆ ತೊಳಿಬೇಕು ಅನ್ನಿಸ್ದಾಗ, ಇಲ್ಲಾಂದರೆ ನಾನು ಒದ್ದೆ ಬಟ್ಟೆ ತೊಗೊಂಡು ಒರೆಸ್ಕೊಂಬಿಟ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕುಂಕುಮ ಎಲ್ಲ, ಅರಿಶಿನ ಏನು ಯೂಸ್ ಮಾಡಬಾರ್ದು. ರಾಯರಿಗಾಗಲಿ ಸಾಯಿಬಾಬಂಗಾಗಲಿ ಗಂಧ ಮಾತ್ರ ನಾನು ಹಚ್ಚೋದು ಸಾಮಾನ್ಯ. ಎಲ್ಲರೂ ಕುಂಕುಮ ಹಚ್ಚಲ್ಲ, ಎಲ್ಲರೂ ಗಂಧನೇ ಹಚ್ತಾರೆ. ನಾನು ಕೂಡ ಗಂಧನೇ ಹಚ್ತೀನಿ. ಇನ್ನು ಅದು ಬೃಂದಾವನ ಏನಿದೆ ಅದನ್ನು ನನ್ನ ತಮ್ಮನೇ ತಂದುಕೊಟ್ಟಿದ್ದು ಮಂತ್ರಾಲಯಕ್ಕೆ ಹೋದಾಗ. ಆ ರಾಯರ ವಿಗ್ರಹ ಮತ್ತು ಬೃಂದಾವನ ಎರಡನ್ನೂ ನನ್ನ ತಮ್ಮ ನನಗೆ ಕೊಡಿಸಿದ್ದು. ಇನ್ನು ನಮ್ಮನೆ ದೇವ್ರ ಮನೆ ತುಂಬ ಚಿಕ್ಕದು, ಒಂದು ಸ್ಲ್ಯಾಬ್ ಕೂಡ ಇಲ್ಲ. ನಾನು ಒಂದು ಮಣೆ ಇಟ್ಕೊಂಡು ಅದ್ರ ಮೇಲೆ ಒಂದು ಹುಲ್ಲಿಂದೊಂದು ಪ್ಲಾಸ್ಟಿಕ್ಕಿಂದು ಟಾರ್ಪಲ್ ಹಾಕ್ತೀನಿ. ಅದ್ರ ಮೇಲೆ ನೀಟಾಗಿ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಸಾಮಾನು ಮಾತ್ರ ದೇವ್ರ ಮನೇಲಿ ಇಟ್ಕೊಂಡು ಇನ್ನು ಉಳಿದಿದ್ದೆಲ್ಲ ಬೇರೆ ಕಡೆ ಇಟ್ಕೊಂಡಿರ್ತೀನಿ. ದೇವ್ರ ಮನೆ ತುಂಬಾ ಚಿಕ್ಕದು, ಒಬ್ಬರು ಹೋಗೋಕ್ಕೂ ಆಗಲ್ಲ, ಅಷ್ಟು ಚಿಕ್ಕದಿದೆ ನನಗೆ ದೇವ್ರ ಮನೆ. ಇರೋದ್ರಲ್ಲೇ ನೀಟಾಗಿ ಅಚ್ಚುಕಟ್ಟಾಗಿ ಜೋಡಿಸ್ಕೋತೀನಿ. ನಾನು ಇಲ್ಲಿ ಕಳಸಕ್ಕೆ ತೆಂಗಿನಕಾಯಿನ ಬೆಳ್ಳಿದೇ ಇಟ್ಕೊಂಡಿದ್ದೀನಿ. ಅದರೊಳಗೆ ಸಾಮಾನ್ಯವಾಗಿ ನೀರು ತುಂಬ್ತಾರೆ, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಏನಾರು ಹಾಕ್ತಾರೆ. ನಾನು ಡ್ರೈ ಫ್ರೂಟ್ಸ್ ಹಾಕಿದ್ರೆ ಒಂಥರ ಮುಗ್ಲು ವಾಸನೆ ಬಂದುಬಿಡುತ್ತೆ. ಇನ್ನು ನೀರು ಹಾಕಿದ್ರೆ ಬೆಳ್ಳಿದಲ್ವಾ, ಸುಮ್ಮನೆ ಕರೆ ಕಟ್ಕೊಂಡ್ಬಿಡುತ್ತೆ ಅಂಥೇಳಿ ನಾನು ಮಾತ್ರ ದುಡ್ಡು ಕಾಯಿನ್ ಹಾಕಿದ್ರೆ ಸ್ಟಿಫಾಗಿ ಕೂರುತ್ತೆ ಕಳಸ. ಹಾಗಾಗಿ ಎಲೆ ಮತ್ತು ಅದೇನಿದೆ ತೆಂಗಿನಕಾಯಿ, ಅದನ್ನು ನಾನು ಬೆಳ್ಳಿದೇ ಇಟ್ಕೊಂಡಿದ್ದೀನಿ. ಚೊಂಬು ಅದೊಂದು ಸೆಟ್ ಥರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಗಲೆಲ್ಲ ನನಗೆ ಇಲ್ಲಿ ವಿಳ್ಯದೆಲೆ ಸರಿ ಸಿಗೋದೇ ಇಲ್ಲ. ತುಂಬಾ ನನಗೆ ವಿಳ್ಯದೆಲೆ ಹುಡ್ಕೋದೇ ಒಂದೊಂದು ಸರಿ ತುಂಬಾ ಕಷ್ಟ ಅಂದರೆ ತುಂಬಾ ಕಷ್ಟ. ಎಲ್ಲದಕ್ಕೂ ಶ್ರೀನಗರ ಬಸ್ ಸ್ಟಾಪಿಗೆ ಹೋಗಬೇಕಾಗತ್ತೆ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಸುಮ್ಮನೆ ಬೆಳ್ಳಿದೇ ಇಟ್ಕೊಂಬಿಡೋಣ, ಹಬ್ಬ ಹರಿದಿನಕ್ಕೆ ಮಾತ್ರ ಬೇಕಾದರೆ ಹೋಗಿ ವಿಳ್ಯದೆಲೆ ತಂದು ಹಬ್ಬ ಹರಿದಿನಕ್ಕೆ ಇಡೋಣ ಅಂಥೇಳಿ ಬೆಳ್ಳಿದೇ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಚಿಕ್ಕದು, ಅದರಲ್ಲೇ ರಾಯರ ವಿಗ್ರಹ, ಕಳಸ, ಭಗವದ್ಗೀತೆ ಬುಕ್ಕು, ಸಣ್ಣ ಸಣ್ಣ ಪುಟ್ಟದ್ದು ಒಂದು 4 ವಿಗ್ರಹ ಇಟ್ಕೊಂಡಿದ್ದೀನಿ. ಅದು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ವೃಂದಾವನನ ರಾಯರ ಮುಂದೆನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟು ನಾನು ಇದನ್ನೆಲ್ಲ ಜೋಡಿಸ್ಬಿಟ್ಟು ಸಂಜೆ ಪೂಜೆ ಮಾಡಿಕೊಂಡು ಹೋಗೋಣ ಅಂಥೇಳಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಆಮೇಲೆ ಬಿಲ್ಡಿಂಗಲ್ಲಿ ಎಲ್ಲ ಮೇಲೆ ಹಬ್ಬ ಅಲ್ವಾ, ಮೆಟ್ಲು ತೊಳಿತೀವಿ,
ಅಂದರು. ಇವಾಗ ಮತ್ತೆ ಬಾಗಿಲಿಗೆಲ್ಲ ರಂಗೋಲೆ ಬಿಟ್ಟರೆ ಇನ್ನು ಮೆಟ್ಲು ತೊಳೆದ್ರೆ ಎಲ್ಲ ಹೋಗ್ಬಿಡುತ್ತೆ ಅಂತೇಳಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಾನು ಮೆಟ್ಲು ತೊಳೆಯೋಕ್ಕೆ ಹೋದೆ. ಇನ್ನು ಮೆಟ್ಲೆಲ್ಲ ಏನು ಗಲೀಜಾಗಿರಲಿಲ್ಲ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಅಷ್ಟೇನು ಗಲೀಜಾಗಿರಲಿಲ್ಲ. ಅದು ಕೆಲಸನೇ ಬೇಗನೆ ಮುಗೀತು ಅಂತಲೇ ಹೇಳ್ಬೋದು. ಇಲ್ಲಿ ನಾನು ದೀಪಕ್ಕೆ ಜವದ ಪೌಡ್ರನ್ನ ಹಾಕ್ತೀನಿ. ನನಗೇನೋ ಅದು ಈಗ ನನ್ನ ಫ್ರೆಂಡ್ ಹೇಳಿದ್ಲು ಈ ರೀಸೆಂಟಾಗೆ, ಹಾಗಾಗಿ ಈಗೀಗ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ರೆಡಿ ಮಾಡಿ ಹೂವು ಇಟ್ಟು ಒಂದಾದ್ಮೇಲೆ ಒಂದು ಕೆಲಸ, ಬೆಳಗ್ಗಿಂದ ಒಂದು ಸ್ವಲ್ಪನೂ ಪುರ್ಸೊತ್ತೇ ಇರಲಿಲ್ಲ. ಕೊನೆಗೆ ಬಾಗಿಲಿಗೆಲ್ಲ ನೀಟಾಗಿ ರಂಗೋಲೆ ಬಿಟ್ಬಿಟ್ಟು ಸ್ವಲ್ಪನೇ ಹೂವು ಇತ್ತು, ಇರೋದ್ರಲ್ಲೇ ಅಡ್ಜಸ್ಟ್, ಹೆಂಗೂ ಊರಿಗೆ ಹೋಗೋದಲ್ವ, ಒಂದೊಂದು ಹೂವು ಇಟ್ಬಿಟ್ಟು ಹೋಗೋಣ ಅಂಥೇಳಿ ನೀಟಾಗಿ ಎಲ್ಲ ಇರೋದ್ರಲ್ಲೇ ಅಚ್ಚುಕಟ್ಟಾಗೆ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ರೆಡಿ ಆಗಿದ್ದೆ. ಆಲ್ರೆಡಿ ರೆಡಿ ಆಗಿದ್ದು ನಾನು ದೀಪ ಹಚ್ಚೋದು. ನೋಡ್ಬೋದು ದೇವ್ರ ಮನೆ ಎಷ್ಟು ಚಿಕ್ಕದಿದೆ ಅಂತ. ಚಿಕ್ಕದಿದ್ರೂ ಚೊಕ್ಕವಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಅಂದರೆ, ಮನೇಲಿ ದೀಪ ಹಚ್ಚಿದ್ರೆ ಏನೋ ಒಂಥರ ನೆಮ್ಮದಿ, ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಇನ್ನು ನಾನು ಊದ್ಗಡ್ಡಿ ಏನೋ ತುಪ್ಪದ ದೀಪ, ಧೂಪ ಎಲ್ಲ ಹಾಕ್ಬಿಟ್ಟು ಮನೆ ಒಂಥರ ಕಳೆ ಅಂದರೆ ಕಳೆ ಏನೇ ಆಗಲಿ, ಚಿಕ್ಕದಾಗಲಿ ದೊಡ್ಡದಾಗಲಿ ಮನಸ್ಸಿಗೆ ಒಂಥರ ಹಿತ ಅಂತಲೇ ಹೇಳ್ಬೋದು. ಇರೋದ್ರಲ್ಲೇ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಏನಿದ್ದಾರೆ ಅವ್ರದ್ದು ಮೆಂಟಾಲಿಟಿನೇ ಹಾಗೆ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಆದಮೇಲೆ ಇಲ್ಲಿ ನೆಕ್ಸ್ಟು ನಮ್ಮ ಮನೆಯವರು ಟ್ರಿಪ್ ಹೋಗಿದ್ರಲ್ವ, ಅಲ್ಲಿಂದ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬಂದಿದ್ರು. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದೊಂದು ಕ್ಲಿಪ್ ತಗೊಂಡೆ. ಏನಪ್ಪ ಅಂದರೆ ಫುಲ್ಲು ಡ್ರೈ ಫ್ರೂಟ್ಸು, ಆಮೇಲೆ ನನ್ನ ಮಗನಿಗೆ ಈ ಹುಣ್ಸೆಹಣ್ಣು ಚಾಕ್ಲೇಟ್ ಬರುತ್ತೆ ನೋಡಿ ಅದು, ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಒಣಗಿಸಿ ಸ್ವೀಟ್ ಹಾಕಿರ್ತಾರಲ್ಲ ಅದು ಅಂದರೆ ತುಂಬಾ ಇಷ್ಟ. ನಾನು ಅವ್ರಿಗೆ ಹೇಳಿದ್ದೆ ಜೇನುತುಪ್ಪ, ಕಾಫಿ ಪುಡಿ, ಆಮೇಲೆ ಟೀ ಪುಡಿ ಅಂತೂ ಮಿಸ್ ಮಾಡಬೇಡಿ ಅಂತ. ಅದನ್ನು ತೊಗೊಂಬಂದಿದ್ರು. ಆಮೇಲೆ ಪಲಾವ್ ಐಟಮ್ ಎಲ್ಲ ಸ್ವಲ್ಪ ತೊಗೊಂಬಂದಿದ್ರು. ಪಲಾವ್ ಐಟಮ್ ಇತ್ತು, ನಾನೇನು ಬೇಡ ಅಂದಿದ್ದೆ, ಡ್ರೈ ಫ್ರೂಟ್ಸ್ ತರ್ರಿ ಅಂತ ಹೇಳಿದ್ದೆ. ಅವರು ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಏನೇನೋ ತೊಗೊಂಡು ಬಂದಿದ್ರು. ನಾನು ಇದನ್ನೆಲ್ಲ ಇತ್ತು ಮನೇಲಿ, ಯಾಕೆ ತಂದ್ರಿ ಅಂತ ಅಂದೆ. ನಾನು ಗೋಡಂಬಿ ಮತ್ತು ಬಾದಾಮಿ ಪಿಸ್ತಾ ತೊಗೊಂಬನ್ನಿ ಅಂತ ಹೇಳಿದ್ದೆ. ಇವನು ನನಗೆ ವೀಡಿಯೋ ಮಾಡೋಕ್ಕೆ ಕೊಡೋಲ್ಲ. ನಮ್ಮ ಮನೆ ಪಕ್ಕದ ಮನೆ ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಮಗ ಇವನು ವೇದಾಂಶ್ ಅಂತೇಳಿ ಯಾವಾಗಲೂ ಗೀತಾ ಗೀತಾ ಅಂತಲೇ ಇರ್ತಾನೆ. ಆಂಟಿ ಅನ್ನೋದೇ ಇಲ್ಲ, ಗೀತಾ ಗೀತಾ ಅಂತಲೇ ಇರ್ತಾನೆ. ಅವನು ಅಷ್ಟೇ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಆಂಟಿ ಗೀತಾ ಗೀತಾ, ಅಂಕಲು ಗೀತಾ, ನಮ್ಮನೆಯವ್ರನ್ನ ಅಂಕಲ್ ಅಂತಾನೆ. ಅವರು ನಮ್ಮನೆಯವ್ರು ಅವನನ್ನು ಹ್ಯಾಪಿ ಅಂತಾರೆ. ಅವ್ನು ನಮ್ಮನೆಯವ್ರು ನೋಡಿದ್ರೆ ನಮ್ಮನೆಯವ್ರು ಬರೋಂಗಿಲ್ಲ, ಹ್ಯಾಪಿ ಹ್ಯಾಪಿ ಅಂತಲೇ ಇರ್ತಾನೆ. ಇಲ್ಲಿ ನೋಡ್ಬೋದು ಕಾಫಿ ಪುಡಿ, ಫಿಲ್ಟ್ರ್ ಕಾಫಿ ಪುಡಿ ತೊಗೊಂಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ಎಲ್ಲ ನಾನು ಹೇಳಿದ್ದು ಏನು ಬಿಟ್ಟಿಲ್ಲ, ಟೀ ಪುಡಿ, ಕಾಫಿ ಪುಡಿ ಎಲ್ಲ ಜೊತೆಗೆ ಅವ್ರಿಗೆ ಇನ್ನೂ ಏನೇನು ಬೇಕು, ಕಣ್ಣಿಗೆ ಏನೇನು ಕಾಣುತ್ತೆ ಎಲ್ಲ ತೊಗೊಂಡು ಬಂದಿದ್ದರು. ಡ್ರೈ ಫ್ರೂಟ್ಸ್ ಅಂತೂ ತುಂಬಾ ತಂದಿದ್ರು, ಎಲ್ಲ ಫ್ರೆಶ್ ಆಗಿತ್ತು ತುಂಬಾ. ಆಮೇಲೆ ವಾಲ್ನಟ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ ವಾಲ್ನಟ್ಟು. ನನ್ನ ಮಗನಿಗೆ ಇಷ್ಟನೇ ಪಡಲ್ಲ ವಾಲ್ನಟ್ಟು, ಹಂಗೂ ಒಂದೊಂದು ಸರಿ ನಾನು ಸ್ನ್ಯಾಕ್ಸಿಗೆ ವಾಲ್ನಟ್ ಹಾಕ್ತೀನಿ. ಇನ್ನು ಗೌರಿ ಹಬ್ಬಕ್ಕೆ ಇಲ್ಲಿ ಬಾಕ್ಸ್ ಫೋಲ್ಡಿಂಗ್ ಸೀರೆ ನನ್ನ ಫ್ರೆಂಡು ಅಂತ ಹೇಳಿದ್ನಲ್ಲ ಚೈತ್ರ, ಅವ್ರು ಮಾಡ್ತಾರೆ. ಅವ್ರ ಕೈಲಿ ಮಾಡಿಸ್ಕೊಂಡಿದ್ದೆ, ನೀಟಾಗಿ ಮಾಡಿಕೊಟ್ಟಿದ್ರು ಗೌರಿ ಹಬ್ಬಕ್ಕೆ. ಯಾರಾದರೂ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನನಗೆ ಮೆಸೇಜ್ ಮಾಡಿ, ನಾನು ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ಇನ್ನು ಊರಿಗೆ ಹೋಗೋದಿತ್ತಲ್ಲ, ಬ್ಯಾಗ್ ರೆಡಿ ಮಾಡಿದ್ದೆ. ಬ್ಯಾಗ್ ಮಾಡಿ ಎಲ್ಲ ನಾವು ರೆಡಿ ಆದರೂ ನಮ್ಮ ಮನೆಯವ್ರು ಅರ್ಧ ಗಂಟೆ ಆದರೂ ಬರಲೇ ಇಲ್ಲ. ಕೊನೆಗೆ ನಮ್ಮ ಮನೆಯವ್ರು ಬಂದು ಕೆಳಗಡೆ ಹಾರನ್ ಹಾಕಿದ್ರು. ಕೊನೆಗೆ ನಾವು ಲಗೇಜ್ ಎಲ್ಲ ಕೆಳಗೆ ಇಳಿಸ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ತುಂಬಾ ಚಳಿ ಇತ್ತು, ಒಂಥರ ಬೆಂಗಳೂರು ಒಂಥರ ಚಳಿ ಇದೆ ವಾತಾವರಣ. ಒಂದ್ಸಲಿ ಚಳಿ ಇದೆ, ಮಳೆ ಗಾಳಿ, ಒಂಥರ ವೆದರೇ ಸರಿ ಇಲ್ಲ ಬೆಂಗಳೂರಲ್ಲಿ. ಇಲ್ಲಿ ಆಲ್ರೆಡಿ ಗಣೇಶ ಗೌರಿ ಹಬ್ಬ ಅಲ್ವಾ, ಗಣೇಶನ ದೇವಸ್ಥಾನದಲ್ಲಿ ನೋಡ್ಬೋದು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಟಿದ್ರು. ಅದನ್ನು ತೊಗೊಂಡ್ವಿ. ಫುಲ್ಲು ಟ್ರಾಫಿಕ್ಕು ತುಂಬಾ ಜಾಮ್ ಆಗಿತ್ತು ಅಂತಲೇ ಹೇಳ್ಬೋದು. ಬೆಂಗಳೂರು ಟ್ರಾಫಿಕ್ ನಂಬಿಕೊಂಡು ನಾವು ಟೈಮಿಂಗ್ ಹೇಳೋಕ್ಕೆ ಆಗಲ್ಲ. ನಮ್ಮ ಅಮ್ಮಂಗೆ 1 ಗಂಟೆಲಿ ಬರ್ತೀವಿ, 1.5 ಗಂಟೆ ಆಗುತ್ತೆ ಅಂತ. ನಾವು ಮನೆಗೆ ಹೋದಾಗಲೇ ತುಂಬಾ ಲೇಟಾಗಿತ್ತು. ನಮ್ಮಮ್ಮ ಎಷ್ಟೊತ್ತಿಗೆ ಬರ್ತೀರಾ ಅಂತ ಒಂದು 3 ಸರಿ ಫೋನ್ ಮಾಡಿದರು. ಕೊನೆಗೆ ನಾವು ಹೋದಾಗಲೇ 10:45 ಅಂತ ಅನ್ಕೋತೀನಿ, 10:45 ಆಗಿತ್ತು. ನಾನಿಲ್ಲಿ ನೋಡ್ಬೋದು ಒಳ್ಳೊಳ್ಳೆ ಬಿಲ್ಡಿಂಗು, ಅಪಾರ್ಟ್ಮೆಂಟು, ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು, ಇಂಜಿನಿಯರ್ ಕಾಲೇಜ್ ಎಲ್ಲ ಒಂದೊಂದು ಕ್ಲಿಪ್ ತೊಗೊಂಡೆ. ಇನ್ನು ಸರ್ವಿಸ್ ರೋಡ್ ಅಂತೂ ತುಂಬಾ ಜಾಮ್ ಆಗಿತ್ತು. ನಾವು ಸರ್ವಿಸ್ ರೋಡಿಗೆ ಎಂಟ್ರಿನೇ ಆಗಲಿಲ್ಲ. ನಾವು ಸೀದಾ ಬೆಂಗಳೂರು ಮೈಸೂರು ಹೈವೇನೇ ಹತ್ತಿಬಿಟ್ವಿ. ಹತ್ತತ್ರ ಟೋಲ್ ಹತ್ರ ಬಂದಾಗ ಈ ಕ್ಲಿಪ್ ತೊಗೊಂಡೆ. ಟೋಲು ಬೇಗನೆ ಪಾಸ್ ಆಯಿತು, ವೆಹಿಕಲ್ಲೇ ಇರಲಿಲ್ಲ ಆ್ಯಕ್ಚುಲಿ ಈ ಹೈವೇಲಿ. ಮಾತ್ರ ಸರ್ವಿಸ್ ರೋಡಲ್ಲಿ ಮಾತ್ರ ತುಂಬಾ ವೆಹಿಕಲ್ ಓಡಾಡ್ತಾ ಇದ್ವು. ನೆಕ್ಸ್ಟು ಟೋಲ್ ಬಿಟ್ಟು ಮುಂದೆ ಪಾಸ್ ಆದಮೇಲೆ ನಾನು ವೀಡಿಯೋ ಮಾಡ್ಕೊಳಕ್ಕೇನು ಹೋಗಲಿಲ್ಲ. ನನ್ನ ಮಗ ಅದು ಇದು ಅಂದ್ಕೊಂಡು ಮಾತಾಡಿಕೊಂಡು ಏನೇನೋ ತಲೆ ತಿನ್ಕೊಂಡು ಬಂದ. ಮರದಕ್ಕೆ ಮಂಡ್ಯ ಬಂದೇ ಬಿಡ್ತು.
ಸ್ಯಾಂಜೋ ಹಾಸ್ಪಿಟ್ಲು ಸಿಕ್ಕೇ ಬಿಡ್ತು. ಸ್ಯಾಂಜೋ ಹಾಸ್ಪಿಟ್ಲಿಂದ ಲೆಫ್ಟಿಗೆ ಈ ಕಡೆ ಬಂದರೆ ಮಂಡ್ಯ ಸಿಟಿಗೆ ಎಂಟ್ರಿ ಆಗ್ಬೋದು. ನಾವು ಇಲ್ಲಿಗೆ ಬರೋದಕ್ಕೆ 10:45 ಆಗಿತ್ತು ಅಂತ ಹೇಳ್ತೀನಿ. ಇನ್ನೂ ನನ್ನ ಮಗ ಕಾರಲ್ಲಿ ಮಲಗೇ ಬಿಟ್ಟ. ಇನ್ನೇನು ಮನೆಗೆ ಬಂತು ಅಂದಾಗ ಅವನಿಗೆ ನಿದ್ದೆ ಜೋರು ಬಂದುಬಿಟ್ಟಿತ್ತು. ನಾವು ಬಂದಿದ್ದೆ ಲೇಟ್ ಅಲ್ವಾ, ಹಾಗಾಗಿ ಇದೆ ನೋಡಿ ನಮ್ಮ ಅಮ್ಮನ ಮನೆ. ಸರಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಗೌರಿ ಹಬ್ಬ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್.